ಬಿಡದಿಯ ಭೂ ಸಮರ ದಿನೇ ದಿನೇ ಜೋರಾಗ್ತಾ ಇದೆ. ರೈತರ ಮೇಲೆ ಕೇಸ್ ದಾಖಲಾಗ್ತಾ ಇದ್ದಂತೆ ತೆನೆ ಕಾಂಗ್ರೆಸ್ ನಾಯಕರ ಮಧ್ಯೆ ಮಹಾ ಸಮರವೇ ಶುರುವಾಗಿದೆ. ಇದರ ಮಧ್ಯೆ ರೈತರು ಕೂಡ ನಿಗಿ ಕೆಂಡ ಕಾರೋದಕ್ಕೆ ಶುರು ಮಾಡಿದ್ದಾರೆ. ಅಧಿಕಾರಿಗಳು ಹಲ್ಲೆ ಮಾಡಿದ್ದಾರೆ. ನಿಮ್ ಜಾಗಕ್ಕೆ ಬಂದಾಗ ಅದು ವಿಷದ ಬಾಟ್ಲಿ ಇಟ್ಕೊಂಡು ಕೂತ್ಕೊಳ್ಳಿ. ಯಾರು ಕಂಡವ್ರ ಜಾಗಕ್ಕೆ ನೀವಾಗ ಹೋಗಿ ವಿಷದ ಬಾಟ್ಲಿ ಇಟ್ಕೊಂಡು ಕೂತ್ಕೋತೀರಾ? ಬಾಲಕೃಷ್ಣ ಅಲ್ಲಿ ಕೂತ್ಕೊಂಡು ಹೇಳೋದಲ್ಲ, ಗೂಂಡಾಗಿರಿ ಮಾಡ್ತಾರೆ ಅಂತ. ಅವನು ಗೂಂಡಾಗಿರಿ ಮಾಡಕ್ ಕಳಿಸೋದು. ಜಮೀನನ್ನ ಕಸ್ಕೊಳ್ಬಹುದು ಅನ್ನುವ ಭ್ರಮೆನಲ್ಲಿ ಅವ್ರೇನಾರು ಇದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು. ರಾಜಕೀಯಕ್ಕೆ ಬಳಸುವಂತವ್ರೆ. ರೈತಾಪಿ ವರ್ಗ ತಿರುಗಿ ಬಿದ್ರೆ ಯಾವ ಸರ್ಕಾರಗಳು ಹೆಚ್ಚಿನ ಕಾಲ ಉಳಿಲಿಕ್ಕೆ ಆಗೋದಿಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ ಟೌನ್ಶಿಪ್ ಹಳ್ಳಿಗಳು ರಣಾಂಗಣವಾಗಿದೆ. ಟೌನ್ಶಿಪ್ನ ಸಮಗ್ರ ಸರ್ವೆಗೆ ಬಂದ ಅಧಿಕಾರಿಗಳ ಮೇಲೆ ರೈತರು ಹಲ್ಲೆ ಮಾಡಿದ್ದ ಮರುದಿನವೂ ಪರ ವಿರೋಧ ಹೋರಾಟಗಳು ನಡೆಯುತ್ತಿವೆ. ಬೈರಮಂಗಲ ಸರ್ಕಲ್ನಲ್ಲಿ ಒಂದು ಕಡೆ ಟೌನ್ಶಿಪ್ ವಿರೋಧ ಹೋರಾಟ ನಡೆಯುತ್ತಿದ್ರೆ ಇನ್ನೊಂದು ಕಡೆ ಟೌನ್ಶಿಪ್ ಪರ ಹೋರಾಟವೂ ಇತ್ತು. ಮತ್ತೊಂದು ಕಡೆ ಟೌನ್ಶಿಪ್ ಸರ್ವೆ ಪರ ಕೆಲ ಭಾಗದ ರೈತರು ಪ್ರತಿಭಟನೆ ನಡೆಸಿದ್ರು. ಬಿಡದಿ ಹಾರೋಹಳ್ಳಿ ರಸ್ತೆಯಲ್ಲಿ ಕುಳಿತು ಧರಣಿ ಮಾಡಿದ್ರು. ಸರ್ವೆ ಅಧಿಕಾರಿಗಳ ಮೇಲಿನ ಹಲ್ಲೆಗೆ ಖಂಡನೆ ವ್ಯಕ್ತಪಡಿಸಿ ಸರ್ವೆ ಮಾಡಲು ಬಿಡಿ ಎಂದು ಪಟ್ಟು ಹಿಡಿದಿದ್ದರು. ಸ್ಥಳೀಯವಾಗಿ ಪರ ವಿರೋಧ ಇರ್ತಕ್ಕಂಥ ರೈತರುಗಳಿಂದ ಆಗಿಲ್ಲ ಅಂತ ನಾನಾದ್ರೂ ಭಾವಿಸ್ಕೋತೀನಿ. ಹೊರಗಡೆಯಿಂದ ಬಂದಿರತಕ್ಕಂಥ ಚಾಮರಾಜನಗರ, ಮಂಡ್ಯ, ಮದ್ದೂರು ಅಲ್ಲಿಂದ ಬಂದವರು ಇವರಿಗೆ ಪ್ರೇರಣೆ ಮಾಡಿ ಅವ್ರನ್ನ ಅಶಾಂತಿಗೆ ಭಂಗ ಬರಲು ಹುನ್ನಾರ ನಡೀತಾ ಇದೆ ಹೊರಗಡೆಯಿಂದ. ಸರ್ವೆ ಮಾಡಲು ಬಂದ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ಸಂಬಂಧ 2 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿವೆ. ಸರ್ಕಾರಕ್ಕೆ ದೇವೇಗೌಡರ ಗಡುವು, ಗಾಂಧಿ ಪ್ರತಿಮೆ ಬಳಿ ಧರಣಿ, ಸರ್ಕಾರಕ್ಕೆ ಸವಾಲು ಹಾಕಿದ ದೊಡ್ಡಗೌಡರು. ಬಿಡದಿಯಲ್ಲಿ ಗಲಾಟೆಗೆ ಸರ್ಕಾರದ ಚಿತಾವಣೆಯೇ ಕಾರಣ ಅನ್ನೋದು ಕುಮಾರಸ್ವಾಮಿ ಆರೋಪ. ನಿನ್ನೆ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕುತ್ತಲೇ ಇವತ್ತು ದೇವೇಗೌಡರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದರು. ದಬ್ಬಾಳಿಕೆ ಮಾಡಿ ರೈತರ ಜಮೀನನ್ನ ಕಿತ್ತುಕೊಳ್ಳಲು ಬಿಡೋದಿಲ್ಲ ಎಂದು ದೇವೇಗೌಡರು ಗುಟುರು ಹಾಕಿದ್ರು. ಸರ್ಕಾರದ ನಿರ್ಧಾರಕ್ಕೆ 4-5 ದಿನಗಳ ಗಡುವು ನೀಡಿದ್ದು ಟೌನ್ಶಿಪ್ ವಿಚಾರ ಹಿಂಪಡೆಯದಿದ್ರೆ ವಿಧಾನಸೌಧ ಬಳಿಯ ಗಾಂಧಿ ಪ್ರತಿಮೆ ಎದುರು ಧರಣಿ ಕೂರುವುದಾಗಿ ಎಚ್ಚರಿಕೆ ಕೊಟ್ಟರು. ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದು ಹೈಕಮಾಂಡನ್ನ ಒಲಿಸ್ಕೊಡ್ಲಿಕ್ಕೆ ಏನೇನು ಮಾಡಿದ್ರಿ ಆಶ್ವಾಸನ, ಅದನ್ನು ನೀವು ಇವತ್ತು ಸಂಪೂರ್ಣಗೊಳಿಸಬೇಕು. ಆ ಸಂಪೂರ್ಣಗೊಳಿಸಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥ ಮಾರ್ಗ ಈ ಬಿಡದಿಯ 7,000 ಎಕರೆ ಭೂಮಿನ ನಿವೇಶನ ಮಾಡಬೇಕು. ಪ್ರತಿಪಕ್ಷಗಳ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಕಾಂಗ್ರೆಸ್ ನಾಯಕರು ಗಲಾಟೆ ಆಗುವುದಕ್ಕೆ ಕುಮಾರಸ್ವಾಮಿ ನೇರ ಕಾರಣ ಅಂತಾರೆ. ಈ ಒಂದು ಸನ್ನಿವೇಶ ಸೃಷ್ಟಿ ಮಾಡಿರೋಂಥದ್ದು ನಿಮಗೆಲ್ಲ ಗೊತ್ತಿದ್ದಂತೆ JDS ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರೇ ಮಾಡಿದಂಥ ಪಾಪದ ಕೂಸನ್ನು ಇವತ್ತು ರಾಜಕೀಯದ ಉದ್ದೇಶದಲ್ಲಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದನ್ನು ಸಹಿಸ್ಕೊಳ್ಳದಲ್ಲೇ ಈ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡೋಂಥದ್ದು ನಿಪುಣರು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಈ ಒಂದು ಯೋಜನೆ ಆರಂಭ ಮಾಡಿದ್ದೆ ಮಾನ್ಯ ಕುಮಾರಸ್ವಾಮಿ ಅವರು ಅಂತೇಳಿ ಹೇಳಿ, ಹೀಗಾಗಿ ಅವರು ಮಾಡಿದರೆ ಸಮಸ್ಯೆ ಇಲ್ಲ. ಇವತ್ತು ನಾವು ಅದನ್ನು ಮುಂದುವರಿಸ್ಕೊಂಡು ಹೋದರೆ ಇವತ್ತು ಅದಕ್ಕೆ ಅಡ್ಡಗಾಲು ಹಾಕುವಂಥದ್ದು ಆತ್ಮಾವಲೋಕನ ಮಾಡಿಕೊಳ್ಳಲಿ. ಈ ಮಧ್ಯೆ ಬಿಡದಿಯಲ್ಲಿ ಭೂಸ್ವಾಧೀನ ವಿರೋಧಿಸಿ ರೈತರ ಮೇಲೆ ಕೇಸ್ ಹಾಕಿದ್ದನ್ನ ವಿರೋಧಿಸಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಯಿತು. ನಂಜನಗೂಡು ಮೈಸೂರು ರಸ್ತೆಯ ಗನ್ ಹೌಸ್ ಬಳಿ ರಸ್ತೆ ತಡೆದರು. ಕೈಗೆ ಕಪ್ಪು ಪಟ್ಟಿ ಧರಿಸಿ ಊಟದ ತಟ್ಟೆಯಲ್ಲಿ ಮಣ್ಣು ಹಾಕ್ಕೊಂಡು ಪ್ರತಿಭಟನೆ ಮಾಡಿದ್ರು. ಇನ್ನೊಂದು ಕಡೆ ನರಸೀಪುರದಲ್ಲಿ ಮೈಸೂರು ಚಾಮರಾಜನಗರ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲಾಯಿತು. ಮತ್ತೊಂದು ಕಡೆ ಚಾಮರಾಜನಗರದಲ್ಲೂ ರೈತರು ಪ್ರತಿಭಟನೆ ಮಾಡಿ ರೈತರ ಮೇಲೆ ಬಲಪ್ರಯೋಗ ಮಾಡಿದ್ದನ್ನ ಖಂಡಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.